ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಯು ಎನ್ ಒಗೆ ಸಂಬಂಧಪಟ್ಟಂತೆ ಅಂದರೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ಸೆಷನ್ಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಈಗ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಕಳೆದ ಸೆಷನ್ನಲ್ಲಿ ಅಂದರೆ 2ನೇ ಸೆಷನ್ನಲ್ಲಿ ಪ್ರಧಾನ ಅಂಗಗಳಾದಂಥ ಒಂದು ಸಾಮಾನ್ಯ ಸಭೆ ಮತ್ತೊಂದು ಭದ್ರತಾ ಸಮಿತಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈಗ ಇನ್ನು ಇತರೆ ಅಂಗಗಳನ್ನು ಕುರಿತು ನಾವು ಚರ್ಚೆಯನ್ನು ಮಾಡೋದಾದರೆ ಬಹಳ ಪ್ರಧಾನವಾಗಿ ನಾವು ಗಮನಿಸುವಂಥದ್ದು ಅಂದರೆ ಈ 3ನೇ ಸೆಷನ್ನಲ್ಲಿ ಇನ್ನು ಮತ್ತೆರಡು ಪ್ರಧಾನ ಅಂಗಗಳನ್ನು ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಒಂದು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅನ್ನುವಂಥದ್ದು, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅನ್ನುವಂಥ ಒಂದು ಸಮಿತಿ ಬಗ್ಗೆ. ಅದಾದಮೇಲೆ ಮತ್ತೊಂದು ಟ್ರಸ್ಟಿಶಿಪ್ ಕೌನ್ಸಿಲ್, ಟ್ರಸ್ಟಿಶಿಪ್ ಅಂದರೆ ಧರ್ಮದರ್ಶಿ ಸಮಿತಿ ಅನ್ನುವಂಥದ್ದು. ಈ ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ ಒಂದು, ಇನ್ನೊಂದು ಧರ್ಮದರ್ಶಿ ಸಮಿತಿ. ಈ 2 ಸಮಿತಿಗಳನ್ನು ನಾವು ಈ ಸೆಷನಲ್ಲಿ ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ ಅನ್ನೋದು. ಸೊ ಈಗಾಗಲೇ ನಾವು ಗಮನಿಸಿದಂತೆ ಜನರಲ್ ಅಸೆಂಬ್ಲಿ ಆಗಿರ್ಬೋದು, ಸೆಕ್ಯೂರಿಟಿ ಕೌನ್ಸಿಲ್ ಆಗಿರ್ಬೋದು, ಹೇಗೆ ಕಾರ್ಯವನ್ನು ಸಮರ್ಥವಾಗಿ ನಿರ್ವಹಿಸ್ತಾವೋ ಅಷ್ಟೇ ಪ್ರಧಾನ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಮತ್ತೊಂದು ಅಂಗ ಅಂದರೆ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅನ್ನೋದು. ಈ ಸಾಮಾಜಿಕ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಂತ ಇದನ್ನು ನಾವು ಕನ್ನಡದಲ್ಲಿ ಕರಿತಾ ಹೋಗ್ತೇವೆ. ನಾವು ಈ ಸಮಿತಿಯಲ್ಲಿ 54 ಜನ ಸದಸ್ಯರಿರ್ತಾರೆ. 54 ಕೌನ್ಸಿಲ್ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ಜನರಲ್ ಅಸೆಂಬ್ಲಿ. ಯಾವುದೇ ಪ್ರಧಾನ ಅಂಗಗಳಿಗೆ ಇಷ್ಟಿಷ್ಟು ಸದಸ್ಯ ರಾಷ್ಟ್ರಗಳನ್ನು ಆಯ್ಕೆ ಮಾಡುವಂಥ ಅಧಿಕಾರ ಜನರಲ್ ಅಸೆಂಬ್ಲಿಗೆ ಇರುತ್ತೆ. ಅದನ್ನು ಮಾನ್ಯತೆ ಮಾಡುವಂಥದ್ದು ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು. ಸೊ ಹಾಗೆ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಪ್ರಧಾನವಾಗಿ ನಾವಿಲ್ಲಿ ಗಮನಿಸುವಂಥದ್ದು ಅಂದರೆ ಈ 54 ಕೌನ್ಸಿಲ್ ಮೆಂಬರ್ಗಳನ್ನು ಆಯ್ಕೆ ಮಾಡುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ ಅನ್ನೋದು ಒಂದು. ಸೊ ಹಾಗಾಗಿ ಇದು ಒಂದು ಅಲ್ಲದೆ ಇನ್ನೊಂದು ಈ 54 ಜನ ಸದಸ್ಯರ ಕಾರ್ಯ ಅವಧಿ ಏನಿದೆಯಲ್ಲ ಅದು ಫಾರ್ 3 ಇಯರ್ಸ್ ಟರ್ಮ್, ಅಂದರೆ 3 ವರ್ಷಗಳ ಅವಧಿ ಇವರಿಗೆ ಕಾರ್ಯನಿರ್ವಹಿಸಲಿಕ್ಕೆ ಇರುವಂಥ ಅಧಿಕಾರ ಅವಧಿ. ಮತ್ತು ಈ ಸಮಿತಿಯಲ್ಲಿ ಎವ್ರಿ 18 ನ್ಯೂ ಮೆಂಬರ್ಸ್ ಆರ್ ಎಲೆಕ್ಟೆಡ್. ಪ್ರತಿ ವರ್ಷ 18 ಮೆಂಬರ್ಗಳು ಹೊಸದಾಗಿ ಸದಸ್ಯರು ಆಯ್ಕೆ ಆಗ್ತಾರೆ ಮತ್ತು ಅವ್ರು ಕೆಲವರು ನಿರ್ಗಮಿಸ್ತಾ ಹೋಗ್ತಾರೆ ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹಾಗಾಗಿ 3 ವರ್ಷಗಳ ಅವಧಿಗಾಗಿ ಇವರು ಕಾರ್ಯವನ್ನು ನಿರ್ವಹಿಸುವಂಥದ್ದು ಮತ್ತು 54 ಜನ ಸದಸ್ಯರು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದನ್ನು ನೋಡ್ತೇವೆ. ಎವ್ರಿ ಇಯರ್ 18 ನ್ಯೂ ಮೆಂಬರ್ಸ್, 18 ಜನ ಸದಸ್ಯರು ಏನಿದ್ದಾರೆ ಅವರು ಎಲೆಕ್ಟ್ ಆಗ್ತಾ ಇರ್ತಾರೆ ಅನ್ನುವಂಥದ್ದು. ಮತ್ತು ಈ ಸಾಮಾನ್ಯ ಇದು ಏನು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಏನಿದೆ ವರ್ಷದಲ್ಲಿ ಸುಮಾರು 3 ಬಾರಿ ಇದು ಸಭೆಯನ್ನು ಸೇರುತ್ತೆ ಅನ್ನುವಂಥದ್ದು. ವರ್ಷದಲ್ಲಿ 3 ಬಾರಿ ಇದು ಸಭೆಯನ್ನು ಸೇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಬಹಳ ಮುಖ್ಯವಾಗಿ ಏನು ಅಂದರೆ ದಿಸ್ ಕೌನ್ಸಿಲ್ ಕಾಲ್ಸ್ ಫಾರ್ ಮೀಟ್ ಅಪ್ ಟ್ವೈಸ್ ಎ ಇಯರ್ ಆರ್ 3 ಇಯರ್ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಬಹಳ ಮುಖ್ಯವಾಗಿ 2 ಕಡೆ ನಾವು ಸಭೆಗಳನ್ನು ನಡೆಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಅಟ್ ನ್ಯೂಯಾರ್ಕ್ ಆ್ಯಂಡ್ ಜಿನೀವಾ. ನ್ಯೂಯಾರ್ಕಲ್ಲಿ ಒಂದು ಕಡೆ ಮತ್ತು ಜಿನಿವಾದಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ, ಮೀಟಿಂಗ್ ಸಭೆಯನ್ನು ಅನ್ನುವಂಥದ್ದು. It is directly responsible to General Assembly and it works under the direction of the General Assembly. ಇದು ನೇರವಾಗಿ ಜನರಲ್ ಅಸೆಂಬ್ಲಿ ಅಂದರೆ ಸಾಮಾನ್ಯ ಸಭೆಗೆ ಜವಾಬ್ದಾರಿತವಾಗಿರುತ್ತೆ ಮತ್ತು ಅದರ ನಿರ್ದೇಶನದಂತೆ ಜನರಲ್ ಅಸೆಂಬ್ಲಿಯ ನಿರ್ದೇಶನದಂತೆ ಇದು ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಅನ್ನೋದು. ಮತ್ತು ಇದರ ಇತರೆ ಅಂಗ ಅನ್ನುವಂಥದ್ದು, ಇದರ ಪ್ರಧಾನ ಇತರೆ ಜವಾಬ್ದಾರಿ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಯುರೋಪಿನ ಆರ್ಥಿಕ ಆಯೋಗವಾಗಿ ಜಿನಿವಾ ಕೇಂದ್ರವನ್ನು ಮಾಡುವಂಥದ್ದು, ಆಫ್ರಿಕಾದ ಆರ್ಥಿಕ ಆಯೋಗವಾಗಿ ಅಡಿಸ್ ಅಬಾಬಾದಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಮತ್ತು ಏಷ್ಯಾಕ್ಕೆ ಆರ್ಥಿಕ ಆಯೋಗದ ಕೇಂದ್ರವಾಗಿ ಬಾಗ್ದಾದಲ್ಲಿ, ಅಂದರೆ ಅದಕ್ಕೆ ನಾವು 3 ಬಾರಿ ಇದು 3 ಕಡೆ ಸಭೆಯನ್ನು ನಡೆಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಅನ್ನುವಂಥದ್ದು. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಏನಂದರೆ ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಏನು ಕಾರ್ಯಗಳನ್ನು ನಿರ್ವಹಿಸುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗಮನಿಸುವಂಥದ್ದು ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಅನ್ನುವಂಥದ್ದು. ಆರ್ಥಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳು ಇಡೀ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಬೆಳವಣಿಗೆಗಳು ಇವುಗಳನ್ನು ಗಮನಿಸುವಂಥದ್ದು ಇದರ ಪ್ರಧಾನವಾದಂಥ ಕಾರ್ಯ ಆಗಿರುತ್ತೆ. ಟು ಮೇಕ್ ಇನಿಷಿಯೇಟ್ ಸ್ಟಡೀಸ್ ಆರ್ ರಿಪೋರ್ಟ್ ವಿತ್
respect to international, economic, social, cultural and educational and health, ಸೊ ಆ್ಯಂಡ್ ಅದರ್ ರಿಲೇಟೆಡ್ ಮ್ಯಾಟರ್ಸ್. ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಧ್ಯಯನವನ್ನು ಮಾಡುವಂಥದ್ದು, ಅದಕ್ಕೆ ವರದಿಗಳನ್ನು ತರಿಸ್ಕೊಳ್ಳುವಂಥದ್ದು ಮತ್ತು ಅವುಗಳ ಅಭಿವೃದ್ಧಿ ಕಾರ್ಯದಲ್ಲಿ ಭಾಗಿಯಾಗುವಂಥದ್ದು ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಕಾರ್ಯ ಆಗಿದೆ. ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಕಲ್ಚರಲಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇವುಗಳಲ್ಲಿ ಪ್ರಧಾನ ಅನೇಕ ಸಂಘಟನೆಗಳ ಮುಖಾಂತರ, ಏಜೆನ್ಸಿಗಳ ಮುಖಾಂತರ, ಆಯೋಗಗಳ ಮುಖಾಂತರ ಇದು ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತು ಟು ಕ್ರಿಯೇಟ್ ಎ ಸ್ಪಿರಿಟ್ ಆಫ್ ಯೂನಿವರ್ಸಲ್ ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು, ಮಾನವ ಹಕ್ಕುಗಳಿಗೆ ವಿಶೇಷವಾದಂಥ ಗೌರವನ ಕೊಡುವಂಥದ್ದು ಮತ್ತು ಅವುಗಳು ಇನ್ನೂ ಕೂಡ ಆ ಮಾನವ ಹಕ್ಕುಗಳಿಗೆ ಅಗೌರವವಾಗಬಾರ್ದು ಮತ್ತು ಸದಸ್ಯ ರಾಷ್ಟ್ರಗಳಲ್ಲಿ ಇವುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಸೊ ಅದು ಬಹಳ ಮುಖ್ಯವಾಗಿ ವಿಶ್ವವ್ಯಾಪಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನೋದು. ಆ್ಯಂಡ್ ಟು ಎನ್ಕರೇಜ್ ದಿ ಸ್ಪಿರಿಟ್ ಆಫ್ ಫಂಡಮೆಂಟಲಿಸಮ್, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಫ್ರೀಡಮ್, ಮೂಲಭೂತ ಹಕ್ಕುಗಳು ಮತ್ತು ಅವುಗಳ ಸ್ವಾತಂತ್ರ್ಯ. ಸೊ ಮೂಲಭೂತ ಹಕ್ಕುಗಳಿಗೆ ಮತ್ತು ಮೂಲಭೂತ ಸ್ವಾತಂತ್ರ್ಯದ ಬಗ್ಗೆ ವಿಶೇಷವಾಗಿ ಸಹಕರಿಸುವಂಥದ್ದು, ಪ್ರೋತ್ಸಾಹ ನೀಡುವಂಥದ್ದನ್ನು ನಾವು ನೋಡ್ತೇವೆ. ಟು ಎನ್ಕರೇಜ್ ದಿ ಸ್ಪಿರಿಟ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಪ್ರತಿ ಸದಸ್ಯ ರಾಷ್ಟ್ರಗಳಿಗೆ ಸಿಗಬೇಕು. ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿ ಆಗಿರ್ಬೋದು ಮತ್ತು ಆರೋಗ್ಯದ ಕ್ಷೇತ್ರದಲ್ಲಿ ಆಗಿರ್ಬೋದು. ಮೂಲಭೂತ ಎಷ್ಟೋ ಸಂದರ್ಭಗಳಲ್ಲಿ ಆರೋಗ್ಯ ಕ್ಷೇತ್ರಗಳಲ್ಲಿ ಸಾಕಷ್ಟು ಮೂಲಭೂತ ಸೌಲಭ್ಯಗಳೇ ಇರೋದಿಲ್ಲ. ಶಿಕ್ಷಣದಲ್ಲಿ ಸೌಲಭ್ಯಗಳಿರೋ ಶಾಲಾ ಕಾಲೇಜುಗಳ ರಚನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಬೋಧನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮತ್ತು ಸಾಂಸ್ಕೃತಿಕವಾದಂಥ ಸಂಬಂಧಗಳು, ರಾಷ್ಟ್ರಗಳ ಮಧ್ಯೆ ಸಾಂಸ್ಕೃತಿಕ ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಪ್ರಯತ್ನ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ, ಪ್ರತಿಯೊಂದು ರಾಷ್ಟ್ರದ ಅಭಿವೃದ್ಧಿ ಬಹಳ ಮುಖ್ಯ ಆಗುತ್ತೆ. ವಿಶ್ವದ ಹಲವಾರು ರಾಷ್ಟ್ರಗಳು ಈ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿರೋದ್ರಿಂದ ಕೆಲವೊಂದು ಹಿಂದುಳಿದ ರಾಷ್ಟ್ರಗಳಿರ್ತವೆ, ಕೆಲವು ಮುಂದುವರೆದ ರಾಷ್ಟ್ರಗಳಿರ್ತವೆ, ಕೆಲವು ಅಭಿವೃದ್ಧಿ ಹೊಂದುತ್ತಾ ಇರುವಂಥ ರಾಷ್ಟ್ರಗಳಿರ್ತವೆ. ಆ ಅಭಿವೃದ್ಧಿ ಹೊಂದುತ್ತಾ ಇರುವಂಥದ್ದು ಮತ್ತು ಅತ್ಯಂತ ಹಿಂದುಳಿದಂಥ, ಆರ್ಥಿಕವಾಗಿ ಹಿಂದುಳಿದಂಥ ರಾಷ್ಟ್ರಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡುವ ಮುಖಾಂತರ ಅವುಗಳಿಗೆ ಆರ್ಥಿಕ ಚೈತನ್ಯವನ್ನು ನೀಡುವಂಥ ಪ್ರಯತ್ನವನ್ನು ವಿಶ್ವಸಂಸ್ಥೆಯ ಈ ಅಂಗ ಬಹಳ ಪ್ರಧಾನವಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ಮತ್ತು ಇದಲ್ಲದೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಈ ವಿವಿಧ ಅಂಗ ಸಂಸ್ಥೆಗಳ ಮುಖಾಂತರ. ಅದರಲ್ಲೂ ಪ್ರಧಾನವಾಗಿ ಉಪ ಅಂಗಗಳಂತ ನಾವೇನು ಕರಿತೇವೆ, ಯುನೆಸ್ಕೋ ಆಗಿರ್ಬೋದು, FAO ಆಗಿರ್ಬೋದು, ILO ಆಗಿರ್ಬೋದು, IB ಆಗಿರ್ಬೋದು, IMF ಆಗಿರ್ಬೋದು, WHO ಅನ್ನೋದು. ದ ವರ್ಕ್ ಥ್ರೂ ದ ಕೋಆಪರೇಷನ್ ಆಫ್ ಸೆವರಲ್ ಸ್ಪೆಷಲ್ ಕಮಿಟೀಸ್ ಆ್ಯಂಡ್ ಕಮಿಷನ್ಸ್ ಸಚ್ ಆಸ್ ಯುನೆಸ್ಕೋ, FAO, ILO, IB, IMF, WHO ಎಕ್ಸೆಟ್ರಾ. ಸಾಕಷ್ಟು ಇವುಗಳ ಕಾರ್ಯದಲ್ಲಿ ನಾವು ಗಮನಿಸ್ತಾ ಹೋದ ಒಂದೊಂದು ಉಪ ಅಂಗವು ಕೂಡ, ಒಂದೊಂದು ಏಜೆನ್ಸಿ ಕೂಡ, ಒಂದೊಂದು ಸಮಿತಿಗಳು ಕೂಡ ಬಹಳ ಸಕ್ರಿಯವಾಗಿ ಇವತ್ತು ಕೂಡ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್, FAO ಅಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, IB ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್, IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಇವತ್ತು ನಾನು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ಯುನೆಸ್ಕೋ ಅಂತ ಉಪಾಂಗದ ಬಗ್ಗೆ ತಂದರೆ ಇವತ್ತು ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳು ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನು ಗಮನಿಸ್ತಾ ಇದೆ. ಅಂದರೆ ಯುನೆಸ್ಕೋ ಅದರದೇ ಆದಂಥ ಕೆಲವು ಮಾನದಂಡಗಳನ್ನು ಇಟ್ಕೊಂಡು ಇವತ್ತು ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ಕಲ್ಚರಲ್ ಹೆರಿಟೇಜ್ ಸ್ಥಳಗಳಾಗಿರ್ಬೋದು, ಅವನ್ನ ಸಾಂಸ್ಕೃತಿಕ ಪಾರಂಪರಿಕ ಸ್ಥಳಗಳಂತ ಕರೀತಾ ಹೋಗ್ತದೆ, ಅಥವಾ ವೈಜ್ಞಾನಿಕ ಸಂಶೋಧನೆಗಳಾಗಿರ್ಬೋದು, ಅಥವಾ ಆರ್ಥಿಕವಾದಂಥ ಕ್ಷೇತ್ರಗಳಾಗಿರ್ಬೋದು. ಸೊ ಇವುಗಳ ಅಭಿವೃದ್ಧಿಯನ್ನು ಗಮನಿಸುವಂಥದ್ದು, ಅವುಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಇವತ್ತು ವಿಶ್ವ ಪರಿಸರ ಏನಾಗ್ತಾ ಇದೆ ಅನ್ನೋಂಥದ್ದು, ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂಥದ್ದು ವಿಶ್ವಸಂಸ್ಥೆ. ಅದರಲ್ಲೂ ವಿಶೇಷವಾಗಿ ಜೂನ್ 5ರಂದು ವಿಶ್ವ ಪರಿಸರ ದಿನ ಅಂತಲೇ ಆಚರಿಸುವಂಥದ್ದನ್ನು ನಾವೆಲ್ಲ ನೋಡ್ತೀವಿ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನುವಂಥದ್ದು. ಸೊ ಈ ಪ್ರಾಕೃತಿಕ ಸ್ಥಳಗಳನ್ನು ರಕ್ಷಣೆ ಮಾಡುವಂಥದ್ದು, ಐತಿಹಾಸಿಕ ಸ್ಥಳಗಳನ್ನು ರಕ್ಷಣೆ ಮಾಡುವಂಥದ್ದು, ತಲಾಂತರಗಳಿಂದ ಬಂದಂಥ ನಮ್ಮ
ಸಾಂಸ್ಕೃತಿಕ ಹಿರಿಮೆಯನ್ನು ಎತ್ತಿ ಹಿಡಿದಂಥ ಸ್ಥಳಗಳು, ನಾಗರಿಕತೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅತ್ಯಂತ ಪುರಾತನ ಶಾಸನಗಳಾಗಿರ್ಬೋದು ಅಥವಾ ಪುರಾತನ ಸ್ಮಾರಕಗಳಾಗಿರ್ಬೋದು, ಅವುಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇವತ್ತು ವಿಶ್ವಸಂಸ್ಥೆ ಯುನೆಸ್ಕೋ ತಂಡ ಭಾಳ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನೋಡ್ತೀವಿ. ನಾವೆಷ್ಟೋ ನಮ್ಮ ಭಾರತದಲ್ಲಿ ಕೂಡ, ಉದಾಹರಣೆ ನಮ್ಮ ಕರ್ನಾಟಕ ಇತಿಹಾಸವನ್ನು ನೀವು ಗಮನಿಸೋದಾದರೆ ಸುಮಾರು 2 ಪಾರಂಪರಿಕ ಸ್ಥಳಗಳನ್ನು, ಐತಿಹಾಸಿಕ ಪಾರಂಪರಿಕ ಸ್ಥಳಗಳನ್ನು ಕರ್ನಾಟಕದಲ್ಲಿ ಗುರುತಿಸಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಒಂದು ಹಂಪಿ ಆಗಿರ್ಬೋದು, ಇನ್ನೊಂದು ಬಾದಾಮಿಯ ಪಟ್ಟದಕಲ್ಲಿನ ಸ್ಮಾರಕಗಳಾಗಿರ್ಬೋದು. ಹಾಗೆಯೇ ಇನ್ನೂ ಅನೇಕ ಸ್ಥಳಗಳು ಕೂಡ ಗುರುತಿಸಲ್ಪಡುವಂಥದ್ದು ಸಾಧ್ಯತೆಗಳು ಕೂಡ ಇವೆ. ಅಷ್ಟೇ ಪ್ರಾಕೃತಿಕ ಸ್ಥಳಗಳು ಕೂಡ ದ ನ್ಯಾಚುರಲ್ ಹೆರಿಟೇಜ್ ಸೆಂಟರ್ಸ್ ಅಂತ ಕರೀತಾರೆ, ಮತ್ತು ಕಲ್ಚರಲ್ ಹೆರಿಟೇಜ್ ಸೆಂಟರ್ಸ್ ಅಂತ ಕರೀತಾರೆ. ಸೊ ಎಷ್ಟೋ ಪ್ರಾಣಿ ಪಕ್ಷಿಗಳು ಇವತ್ತು ಕಣ್ಮರೆ ಆಗಿರುವಂಥದ್ದು. ಸೊ ಇರುವಂಥ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡುವಂಥದ್ದು ವಿಶ್ವಸಂಸ್ಥೆಯ ಯುನೆಸ್ಕೋದ ದೊಡ್ಡ ಜವಾಬ್ದಾರಿ. ಸೊ ಹೀಗಾಗಿ ಸೋಷಿಯೋ ಆ್ಯಂಡ್ ಎಕನಾಮಿಕ್ ಕೌನ್ಸಿಲ್ನ ಅಡಿಯಲ್ಲಿ ಬರುವಂಥ ಈ ಅಂಗಸಂಸ್ಥೆಗಳೇನಿದಾವಲ್ಲ, ಇವುಗಳು ಇವತ್ತು ಕೂಡ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ದೃಷ್ಟಿಯಲ್ಲಿ ನೋಡಿದಾಗ ಬಹಳ ದೊಡ್ಡ ಸಾಧನೆ ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಪ್ರಮುಖ ಪಾತ್ರ ವಹಿಸುವಂಥದ್ದು ಈ ಅಂಗಗಳು ಅನ್ನುವಂಥದ್ದು. FAO ಆಗಿರ್ಬೋದು, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಕೃಷಿ ಕ್ಷೇತ್ರ ಏನಾಗಿದೆ, ಕೃಷಿ ಬೆಳವಣಿಗೆ, ಇವತ್ತು ಆಹಾರ ಅಭಾವ ಉಂಟಾದಂಥ ಸಂದರ್ಭದಲ್ಲಿ ಅಲ್ಲಿ ಆಹಾರದ ಉತ್ಪಾದನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಹಸಿವನ್ನು ನಿವಾರಿಸುವಂಥದ್ದು, ಬಡತನವನ್ನು ನಿವಾರಿಸುವಂಥದ್ದು, ರೋಗಗಳು, ಇವೆಲ್ಲವೂ ಕೂಡ ಭಾಳ ಮುಖ್ಯವಾದ. ಹಾಗೆ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಬಂಧಪಟ್ಟಂತೆ ಬಂದಾಗ ILO ಭಾಳ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು ನೋಡ್ತಾರೆ. ಕಾರ್ಮಿಕರ ಯೋಗಕ್ಷೇಮ ಆಗಿರ್ಬೋದು, ಕಾರ್ಮಿಕರ ಜೀವನಕ್ಕೆ ಸಂಬಂಧಪಟ್ಟಂತೆ, ಅವರ ಕಲ್ಯಾಣಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಾಗಿರ್ಬೋದು. ಇವತ್ತು ವಿಶ್ವ ಸಂಸ್ಥೆ ಅನೇಕ ಏನು ನಿರ್ದೇಶನಗಳನ್ನು ನೀಡ್ತಾ ಇದೆ, ಆ ನಿರ್ದೇಶನ ಅಡಿಯಲ್ಲಿ ಇವತ್ತು ರಾಷ್ಟ್ರದ ಹಲವಾರು ರಾಷ್ಟ್ರಗಳು ಈ ತತ್ವಗಳನ್ನು, ಸಿದ್ಧಾಂತಗಳನ್ನು ಮತ್ತು ನಿರ್ದೇಶನಗಳನ್ನು ಪಾಲಿಸ್ತಾ ಬಂದಿರೋದರಿಂದ ಕಾರ್ಮಿಕರ ಯೋಗಕ್ಷೇಮ, ಕಲ್ಯಾಣ, ಅವರ ವೇತನ ಆಗಿರ್ಬೋದು, ಅವರ ಆರೋಗ್ಯ ಸ್ಥಿತಿಗತಿಗಳಾಗಿರ್ಬೋದು, ಅವರಿಗೆ ನಿಯಮಿತವಾಗಿ ದುಡಿಸ್ಕೊಡುವಂಥದ್ದಾಗಿರ್ಬೋದು, ಹೀಗೆ ಅನೇಕ ಕಾಯ್ದೆ ಕಾನೂನುಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು IMF ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು, ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ಇವತ್ತು ದೊಡ್ಡ ಸಮಸ್ಯೆಯನ್ನು ವಿಶ್ವ ಎದುರಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇವತ್ತು ಕೋವಿಡ್ನ ಸಮಸ್ಯೆಯಿಂದ ಇವತ್ತು ವಿಶ್ವದ ಹಲವು ರಾಷ್ಟ್ರಗಳು ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಸಾಕಷ್ಟು ಸಾವು ನೋವುಗಳಾಗ್ತಾ ಇದ್ದಾವೆ, ಆಕ್ಸಿಜನ್ ಕೊರತೆ ಉಂಟಾಗ್ತಾ ಇದೆ, ಅಥವಾ ಮೂಲಭೂತ ಸಮಸ್ಯೆಗಳು ಆರೋಗ್ಯ ಕ್ಷೇತ್ರದಲ್ಲಿ, ಆರೋಗ್ಯ ಕೇಂದ್ರಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕಾಗ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳನ್ನೇ ಏರ್ಪಡಿಸ್ಲಿಕ್ಕಾಗ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ WHO ಪಾತ್ರ ಬಹಳ ದೊಡ್ಡದಿದೆ. ಸೊ ಹೀಗಾಗಿ ಈ ಥರ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂಥದ್ದು ಇದ್ದರೆ ಅದು ಸೋಷಿಯೋ ಆ್ಯಂಡ್ ಎಕನಾಮಿಕ್ ಕೌನ್ಸಿಲ್ ಅನ್ನುವಂಥದ್ದು, ಅದರ ಪಾತ್ರ ಬಹಳ ದೊಡ್ಡದು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನೂ ಸಾಕಷ್ಟು ಕಾರ್ಯಗಳಿದ್ದಾವೆ. ಸಂಕ್ಷಿಪ್ತವಾಗಿ ಮಾತ್ರ ಈ ಅಂಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತೇವೆ. ಸೊ ಅಲ್ಲಿ ಈ ಅಂಗದ ಕಾರ್ಯವನ್ನು ಇಷ್ಟಕ್ಕೆ ನಾವು ಮುಕ್ತಾಯ ಮಾಡೋಣ. ನೆಕ್ಸ್ಟು ನಾವು ತೆಗೆದುಕೊಳ್ಳೋ ಮತ್ತೊಂದು ಪ್ರಧಾನ ಅಂಗ ಅಂದರೆ ಟ್ರಸ್ಟಿಶಿಪ್ ಕೌನ್ಸಿಲ್ ಅನ್ನೋದು. ದಿಸ್ ಕೌನ್ಸಿಲ್ ಈಸ್ ಕಂಪೋಸ್ಡ್ ಆಫ್ ರೆಪ್ರೆಸೆಂಟೇಟಿವ್ ಆಫ್ ಪರ್ಮನೆಂಟ್ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. ಭದ್ರತಾ ಸಮಿತಿಯಲ್ಲಿರುವಂಥ ಕಾಯಂ ಸದಸ್ಯ ರಾಷ್ಟ್ರಗಳಂತ ನಾವೇನು ಕರಿತೇವೆ, ಅವು ಈ ಟ್ರಸ್ಟಿಶಿಪ್ಪನ್ನು ಪ್ರಧಾನವಾಗಿ ಪ್ರತಿನಿಧಿಸುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ನಾವು. ಸೊ ಈ ಸಮಿತಿ, ಧರ್ಮದರ್ಶಿ ಸಮಿತಿ ಏನಿದೆಯಲ್ಲ, ಇದು ವರ್ಷಕ್ಕೆ ಒಮ್ಮೆ ಇದು ಸಭೆಯನ್ನು ಸೇರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಅನ್ನೋದು. ಸೊ ಇದು ಸಾಮ್ರಾಜ್ಯಶಾಹಿತ್ವ, ವಸಾಹತುಶಾಹಿತ್ವ ಮುಂತಾದ ಕಾರಣಗಳಿಂದ ಯಾವ ಪ್ರದೇಶಗಳು ವಿವಾದಗ್ರಸ್ತವಾಗಿದ್ದಾವೆ ಅಂಥ ವಿವಾದಗ್ರಸ್ತ ಸ್ಥಳಗಳ ಆಡಳಿತವನ್ನು ನೋಡಿಕೊಳ್ಳುವಂಥದ್ದೇ ಈ ಟ್ರಸ್ಟಿಶಿಪ್ ಕೌನ್ಸಿಲ್ನ ಮುಖ್ಯ ಉದ್ದೇಶ ಅನ್ನುವಂಥದ್ದು. ಸೊ ಹಾಗಾಗಿ ಆ ಕಾರಣಕ್ಕಾಗಿ ಯುದ್ಧಗಳಲ್ಲಿ, ಮೊದಲ ಮಹಾಯುದ್ಧದಿಂದಲೂ ಕೂಡ ಆದಂಥ ಸ್ವತಂತ್ರ ರಾಷ್ಟ್ರಗಳು, ನಷ್ಟಕ್ಕೆ ಒಳಗಾದಂಥ ರಾಷ್ಟ್ರಗಳು, ಅಥವಾ ಯುದ್ಧದಲ್ಲಿ ಮಾಡಿದ ತಪ್ಪಿಗೆ ನಷ್ಟವನ್ನು ತುಂಬಿಕೊಟ್ಟಂಥ ಸಂದರ್ಭದಲ್ಲಿ, ಕೆಲವು ಪ್ರದೇಶಗಳನ್ನು ಗೆದ್ದ ರಾಷ್ಟ್ರಗಳು ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ, ಸೊ ಅಂತಹ ಕೆಲವು ರಾಷ್ಟ್ರಗಳ ಅನೇಕ ವಿಧಗಳಿದ್ದಾವೆ. ಸೊ ಅವುಗಳನ್ನು ನಿರ್ವಹಿಸುವಂಥದ್ದು, ಆಡಳಿತವನ್ನು ನಿರ್ವಹಿಸುವಂಥದ್ದು ಕೂಡ ಒಂದು ಮೊದಲು ಈ ಒಂದು ಕೌನ್ಸಿಲು ಲೀಗ್ ಆಫ್ ನೇಷನ್ಸಲ್ಲಿ ಕಾರ್ಯರೂಪದಲ್ಲಿತ್ತು. ಸೊ ಲೀಗ್ ಆಫ್ ನೇಷನ್ ಅವನತಿ ಆದಮೇಲೆ, ಸೊ ಆ ಸ್ಥಾನದಲ್ಲಿ ಬಂದಂಥದ್ದು ಎರಡನೇ ಮಹಾಯುದ್ಧ ಆದಮೇಲೆ ಈ ವಿಶ್ವಸಂಸ್ಥೆ ಆಗಿರೋದ್ರಿಂದ, ಸೊ ಈ ವಿಶ್ವಸಂಸ್ಥೆ ಅಡಿಯಲ್ಲಿ
ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಅತ್ಯಂತ ಸಕ್ರಿಯವಾಗಿ ಇವತ್ತು ಕೂಡ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇರುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಹೋಗ್ತೇವೆ ಅನ್ನೋದು. ಸೊ ಹೀಗಾಗಿ ಭದ್ರತಾ ಸಮಿತಿಯಲ್ಲಿರುವಂಥ ಏನು ಕಾಯಂ 5 ರಾಷ್ಟ್ರಗಳೇನಿದ್ದಾವೆ ಅವುಗಳು ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ ಅನ್ನೋದು. ಸೊ ಹೀಗಾಗಿ ಇದು ವರ್ಷಕ್ಕೆ ಒಮ್ಮೆ ಇದು ಸಭೆಯನ್ನು ಸೇರುವಂಥದ್ದನ್ನು ನೋಡ್ತೇವೆ. ಮತ್ತು ಈ ಸಭೆಗೆ, ಈ ಒಂದು ಸಮಿತಿಗೆ ಆಯ್ಕೆಯಾಗುವಂಥ ಸದಸ್ಯರು ಏನಿದಾರಲ್ಲ, ಆ ಸದಸ್ಯರ ಕಾರ್ಯ ಅವಧಿ ಅಂದರೆ 3 ವರ್ಷಗಳು ಕಾಲಾವಧಿ. ಸೊ 3 ವರ್ಷಗಳ ಅವಧಿಗೆ ಇವರನ್ನು ನೇಮಕ ಮಾಡಲಾಗುವಂಥದ್ದು ಜನರಲ್ ಅಸೆಂಬ್ಲಿಯಿಂದ ಇಲ್ಲಿಗೆ ನೇಮಕ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ದ ಕೌನ್ಸಿಲ್ ಹೋಲ್ಡ್ಸ್ ಮೀಟ್ ಅಪ್ ಒನ್ಸ್ ಎ ಇಯರ್. ದಿಸ್ ಕೌನ್ಸಿಲ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದೋಸ್ ಟೆರಿಟರೀಸ್. ಸೊ ಇಲ್ಲಿ ಇದು ಬಹಳ ಸಮಿತಿ ಏನಿದೆಯಲ್ಲ, ಈ ವಸಾಹತುಶಾಹಿ ಏನಿದ್ದಾವೆ ಅಥವಾ ವಿಶ್ವಸಂಸ್ಥೆಯ ಅಡಿಯಲ್ಲಿ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಂಥವೇನಿದ್ದಾವೆ ಅವುಗಳ ಕಾರ್ಯವನ್ನು ನಿರ್ವಹಿಸುವಂಥದ್ದೇ ಇದರ ಮುಖ್ಯ ಕಾರ್ಯ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಅನ್ನುವಂಥದ್ದು. ಮತ್ತು ಇಲ್ಲಿ ಬಹಳ ಪ್ರಧಾನವಾಗಿ ಗಮನಿಸುವಂಥದ್ದು ಏನಂದರೆ, ವಿಚ್ ವರ್ ಫಾರ್ಮಲಿ ಹೆಲ್ಡ್ ಅಂಡರ್ ಮ್ಯಾಂಡೇಟ್ ಸಿಸ್ಟಮ್ ಆಫ್ ಲೀಗ್ ಆಫ್ ನೇಷನ್ಸ್. ಈಗಾಗಲೇ ಆರಂಭ ಆಗಿರುವಂಥದ್ದು, ಈಗಾಗಲೇ ಈ ಹಿಂದೆ ಇದ್ದಂತಹ ಮ್ಯಾಂಡೇಟ್ ಸಿಸ್ಟಮ್ ಏನಿದೆಯಲ್ಲ, ದಟ್ ಇಸ್ ಕಾಲ್ಡ್ ಟ್ರಸ್ಟಿಶಿಪ್ನಲ್ಲಿ ಬರುವಂಥ ಒಂದು ಅಂಶ ಅನ್ನೋದು. ಲೀಗ್ ಆಫ್ ನೇಷನ್ಸಲ್ಲಿ ಮ್ಯಾಂಡೇಟ್ ಸಿಸ್ಟಮನ್ನು ನಾವು ನೋಡ್ತಾ ಹೋಗ್ತೇವೆ. ಯಾವ ಸ್ವತಂತ್ರ ರಾಷ್ಟ್ರಗಳು ಗೆದ್ದಂಥ ರಾಷ್ಟ್ರಗಳ ಆಡಳಿತ ಉಸ್ತುವಾರಿಯನ್ನು ವಹಿಸಿಕೊಳ್ಳುವಂಥದ್ದು. ಸೊ ಅವು ನಿರ್ವಹಿಸದಿದ್ದಾಗ ಅವುಗಳನ್ನು ಇಂಥ ಶಾಂತಿ ಸ್ವರೂಪದ ಸಂಸ್ಥೆಯಾಗಿದ್ದಂಥ ವಿಶ್ವಸಂಸ್ಥೆಯ ಅಧೀನಕ್ಕೆ ಒಳಪಡಿಸಿದಂಥ ಉದಾಹರಣೆಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ. ಇನ್ನೊಂದು ಭಾಗ, ವಿಚ್ ಹ್ಯಾವ್ ಬೀನ್ ಸ್ನ್ಯಾಚ್ಡ್ ಅವೇ ಫ್ರಮ್ ದೀಸ್ ಎನಿಮಿ ಸ್ಟೇಟ್ಸ್ ಆಸ್ ಎ ರಿಸಲ್ಟ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್. ದ್ವಿತೀಯ ಮಹಾಯುದ್ಧದಲ್ಲಿ ಸ್ವತಂತ್ರ ರಾಷ್ಟ್ರಗಳು ಶತ್ರುಗಳ ದಾಳಿಗೆ ತುತ್ತಾದಂಥ ಸಂದರ್ಭದಲ್ಲಿ ಮತ್ತು ಶತ್ರುಗಳ ಆಕ್ರಮಣಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಅವುಗಳ ಆಳ್ವಿಕೆ ಒಳಪಟ್ಟಂಥ ಪ್ರದೇಶಗಳನ್ನು 1/2 ಭಾಗವಾಗಿ ನೋಡ್ತಾರೆ. ಆ್ಯಂಡ್ ವಿಚ್ ವರ್ ವಾಲಂಟರಿಲಿ ಪ್ಲೇಸ್ಡ್ ಅಂಡರ್ ದಿ ಟ್ರಸ್ಟಿಶಿಪ್ ಕೌನ್ಸಿಲ್ ಬೈ ದಿ ಸ್ಟೇಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಅಡ್ಮಿನಿಸ್ಟ್ರೇಷನ್ಸ್. ಸೊ ಇಲ್ಲಿ ಆಡಳಿತದ ಉಸ್ತುವಾರಿಯನ್ನು ವಹಿಸಿಕೊಳ್ಳುವಂಥದ್ದು ಇದು 3ನೇ ಭಾಗವಾಗಿ ನಾವು ತೆಗೆದುಕೊಳ್ತಾ ಹೋಗ್ತೇವೆ. ಹೀಗಾಗಿ ಧರ್ಮದರ್ಶಿ ಸಮಿತಿ ಏನಿದೆಯಲ್ಲ, ಇದು ಬಹಳ ಮುಖ್ಯವಾಗಿ ನ್ಯಾಸಕ್ಕೆ ಅಂದರೆ ಅವರ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಂಥ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳುವಂಥದ್ದು ಒಂದು, ಅಧೀನಕ್ಕೆ ಒಳಪಟ್ಟ ಪ್ರದೇಶಗಳು ಅಭಿವೃದ್ಧಿ ಹೊಂದಿದ ನಂತರ ಅವುಗಳಿಗೆ ಸ್ವಾತಂತ್ರ್ಯ ನೀಡುವಂಥದ್ದು, ಮತ್ತು ಆಡಳಿತಶಾಹಿ ರಾಷ್ಟ್ರಗಳಿಗೆ ಅವುಗಳನ್ನು ಶಿಫಾರಸು ಮಾಡುವಂಥದ್ದು. ಅವುಗಳ ಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂಥದ್ದಲ್ಲ, ಅವುಗಳನ್ನು ಅಭಿವೃದ್ಧಿಯನ್ನು ಗೊಳಿಸುವಂಥದ್ದು, ಅವರಿಗೆ ಸೌಲಭ್ಯಗಳನ್ನು ಕೊಡುವಂಥದ್ದು ಈ ಟ್ರಸ್ಟಿಶಿಪ್ನ ಕೌನ್ಸಿಲ್. ಮತ್ತು ಅದಕ್ಕೆ ರಿಪೋರ್ಟನ್ನು ಕೂಡ ಜನರಲ್ ಅಸೆಂಬ್ಲಿಗೆ ಕಳಿಸಬೇಕಾಗುತ್ತೆ ಅನ್ನೋದು. ಯಾವ್ಯಾವ ಪ್ರದೇಶಗಳು ಧರ್ಮದರ್ಶಿ ಆಡಳಿತ ಒಳಗೆ ಬಂದಿದ್ದಾವೆ, ಸೊ ಅವುಗಳನ್ನು ಆಡಳಿತವನ್ನು ನಿರ್ವಹಿಸುವಂಥದ್ದು, ಅಲ್ಲಿಯ ಭೇಟಿ ಕೊಡುವಂಥದ್ದು ಸ್ಥಳಗಳಿಗೆ, ಅಲ್ಲಿಯ ಸ್ಟೇಟಸ್ ಏನಿದೆ, ಆ ಪ್ರದೇಶಗಳ ಸ್ಟೇಟಸ್ ಏನಿದೆ, ಅಲ್ಲಿ ಜನರ ಸಮಸ್ಯೆ ಏನಿದೆ, ಅಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಏನೇನು ಸೌಲಭ್ಯಗಳನ್ನು ಒದಗಿಸಬೇಕು. ಸೊ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಾದಂಥ ಜವಾಬ್ದಾರಿ ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ. ಸೊ ಹಾಗಾಗಿ ಈ ಸೆಷನ್ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾಗಿ 2 ಅಂಶಗಳನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಒಂದು ಬಹಳ ಮುಖ್ಯವಾಗಿ ಸೋಷಿಯೋ ಆ್ಯಂಡ್ ಎಕನಾಮಿಕ್ ಕೌನ್ಸಿಲ್ ಒಂದು, 2ನೇದು ಟ್ರಸ್ಟಿಶಿಪ್ ಕೌನ್ಸಿಲ್ ಅನ್ನೋಂಥದ್ದು. ಸೊ ಈ 2 ಏನು ಪ್ರಧಾನ ಅಂಶಗಳಿದ್ದಾವಲ್ಲ, ಪ್ರಧಾನ ಅಂಗಗಳು, ಇವುಗಳು ತನ್ನದೇ ಆದಂಥ ಪಾತ್ರವನ್ನು ವಿಶ್ವಸಂಸ್ಥೆಯಲ್ಲಿ ವಹಿಸ್ಕೊಂಡು ಬರ್ತಾ ಇದ್ದಾವೆ. ಇವತ್ತಿಗೂ ಕೂಡ ಅನೇಕ ಸ್ಥಳಗಳು ಟ್ರಸ್ಟಿಶಿಪ್ನ ಕೌನ್ಸಿಲ್ ಅಧೀನದಲ್ಲಿ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಿರುವಂಥದ್ದು ನೋಡ್ತೇವೆ. ಅವುಗಳ ಉಸ್ತುವಾರಿಯನ್ನು ವಹಿಸ್ಕೊಳ್ಳುವಂಥ ವಿಶ್ವಸಂಸ್ಥೆ ಆಗಾಗ ಭೇಟಿ ಕೊಡುವಂಥದ್ದು, ಅಥವಾ ಹತ್ತ ಪ್ರದೇಶಗಳನ್ನು ಯಾವ ರಾಷ್ಟ್ರಗಳಿಂದ ಕಿತ್ಕೊಂಡಿರುವಂಥ, ಯಾವ ರಾಷ್ಟ್ರಗಳಿಂದ ಪಡೆದಂಥ ಪ್ರದೇಶಗಳಿದ್ದಾವಲ್ಲ, ಇನ್ಯಾವುದೋ ರಾಷ್ಟ್ರಗಳಿಗೆ ಕೊಟ್ಟಿರ್ತಾರೆ. ಸೊ ಅವುಗಳ ಹೇಗೆ ನಿರ್ವಹಿಸುವಂಥದ್ದು, ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನುವಂಥದ್ದು ಉಸ್ತುವಾರಿಯನ್ನು ಕೂಡ ಈ ಸಮಿತಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ ಅನ್ನುವಂಥದ್ದು. ಹಾಗಾಗಿ ಈ 2 ಪ್ರಮುಖ ಸಮಿತಿಗಳೇನಿದಾವಲ್ಲ, ಇವು ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ ಅನ್ನುವಂಥದ್ದು. ಸೊ ಹಾಗಾಗಿ ಈ 2 ಸಮಿತಿಗಳ ಇಷ್ಟು ವಿಷಯಗಳನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಧನ್ಯವಾದಗಳು.